ರಾಘೇಂದ್ರ ರಾಜೀನಾಮೆ ಬಗ್ಗೆ ಅದು ಅವರಿಗೆ ಇವತ್ತು ನಾಳೆಯಲ್ಲಿ ಆಗುತ್ತೆ ಅನ್ನೋ ಥರನೂ ಹೇಳ್ತಾರೆ. ಅಲ್ಲಲ್ಲ, ಅವರು ತೀರ್ಮಾನ ತೆಗೆದುಕೊಳ್ಬೇಕು, ಅದು ಅವರಿಗೆ ಬಿಟ್ಟಿದ್ದು. ಯಾರು ಕೂಡ ಒತ್ತಾಯ ಮಾಡಿ ರಾಜೀನಾಮೆ ಕೇಳೋದಕ್ಕೆ ಮುಖ್ಯಮಂತ್ರಿಗಳಾಗಲಿ ಅಥವಾ ಬೇರೆ ಯಾರೂ ಕೂಡ ಇಲ್ಲಿಯವರೆಗೂ ಮಾಡಿಲ್ಲ. ಅವರು ತೀರ್ಮಾನ ಅದು. ಯಾಕೆಂದರೆ ನಾವು ತನಿಖೆ ಪ್ರಾರಂಭ ಮಾಡಿದ್ದೇವೆ. ಈಗ CIDಯಲ್ಲಿ SIT ಮಾಡಿದ್ದೇವೆ. SIT ತನಿಖೆ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಬ್ಯಾಂಕ್ ಫ್ರಾಡ್ ಆಗಿರೋದ್ರಿಂದ ಬ್ಯಾಂಕಿನ ನಾರ್ಮ್ಸಲ್ಲಿ 3 ಕೋಟಿಗೂ ಹೆಚ್ಚು ಫ್ರಾಡ್ ಆದರೆ ಸ್ವಾಭಾವಿಕವಾಗಿ ಅದು ಯಾರನ್ನೂ ಕೇಳೋದಿಲ್ಲ, ಯಾರು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ, ಅದು CBI ತೊಗೊಳುತ್ತೆ. ಹಾಗಾಗಿ CBIನವರು ತೊಗೊಂಡಿದ್ದಾರೆ. CBIಗೆ ಬ್ಯಾಂಕ್ನವರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಆದ್ದರಿಂದ CBI ಕೂಡ ತೊಗೊಂಡಿದ್ದಾರೆ. SIT ನಡೀತಾ ಇದೆ. ತನಿಖೆ ಏನು ಬರುತ್ತೆ ತನಿಖೆಯಲ್ಲಿ ಅಂತ ಹೇಳಿ ಕಾದು ನೋಡೋಣ. ಸರಿ, ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಅವರು ಒಂದು ಭೋವಿ ನಿಗಮದಲ್ಲಿ ಹಿಂದಿನ ಸರ್ಕಾರ ಇದ್ದಾಗ 100 ಕೋಟಿ ಹಗರಣ ಆಗಿದೆ ಅಂತ ಒಂದು ಆಡಿಯೋ ಬಿಟ್ಟಿದ್ದಾರೆ. ಕೋಟ ಶ್ರೀನಿವಾಸ ಪೂಜಾರಿ ಅವರ ಮೇಲೆ ಕೂಡ ಅದರ ಬಗ್ಗೆ ನಾವು ನೋಡಿ, ನಮಗೆ ಯಾರಾದರೂ ಕೂಡ ಒಂದು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ವಾ? ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾವು ತನಿಖೆ ಅದನ್ನು ಮಾಡ್ತೇವೆ. ಹಿಂದಿನ ಸರ್ಕಾರದಲ್ಲಿ ಆಗಿದೆ ಅಂತೇಳಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ, ಈಗ ಗೂಳಿಹಟ್ಟಿ ಶೇಖರೇ ನಮ್ಗೆ ಕಂಪ್ಲೇಂಟ್ ಕೊಟ್ಟರೆ ಸಾಕು, ನಾವು ತನಿಖೆ ಮಾಡ್ತೇವೆ. ಜಡ್ಜ್ಗಳ ಮೂಲಕ ಆಗಬೇಕು. ಅಲ್ಲ, ಆಗಲಿ, ಅದನ್ನು ಎಲ್ಲೇ ಆದರೂ ಮಾಡೋಣ. ತನಿಖೆ ಯಾರು ಬೇಕಾದರೂ ಮಾಡ್ಬೋದು. ಫಸ್ಟ್ ಒಂದು ಕಂಪ್ಲೇಂಟ್ ಬಂತು ಅಂದರೆ ಅದನ್ನು ಯಾರು ಬೇಕಾದರೂ ತನಿಖೆ ಮಾಡ್ತಾರೆ. ಅವರಿಗೆ ಒಂದು ವಿಡಿಯೋನ ಹರಿಬಿಟ್ಟಿದ್ದಾರೆ, ಅದರಲ್ಲಿ ಎಲ್ಲರಿಗೂ ಮನವಿ ಮಾಡಿದ್ದಾರೆ. ಕರಾವಳಿಯಲ್ಲಿ ಇನ್ನೂ ನಮ್ಮ ಪಕ್ಷದ ಕೆಲಸ ಆಗಬೇಕಾಗಿದೆ. ನಾವು ಇನ್ನೂ ಕೂಡ ಸಂಘಟನೆಯ ದೃಷ್ಟಿಯಿಂದ ನಾವಿನ್ನೂ ಕೆಲಸ ಮಾಡಬೇಕು. ಪಕ್ಷದ ಸಂಘಟನೆ ಆಗಬೇಕು. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಆತ್ಮಾವಲೋಕನ ಮಾಡಿಕೊಂಡು ಈ 2 ಜಿಲ್ಲೆಯಲ್ಲಿ ಅಥವಾ 3 ಜಿಲ್ಲೆಯಲ್ಲಿ, ಕಾರವಾರನ್ನು ಸೇರಿಸ್ಕೊಂಡ್ರೆ 3 ಜಿಲ್ಲೆಯಲ್ಲಿ ನಾವು ತಯಾರಿ ಮಾಡ್ಕೋತೀವಿ. ರಾಘೇಂದ್ರ ರಾಜೀನಾಮೆ ಬಗ್ಗೆ ಅದು ಅವರಿಗೆ ಇವತ್ತು ನಾಳೆಯಲ್ಲಿ ಆಗುತ್ತೆ ಅನ್ನೋ ಥರನೂ ಹೇಳ್ತಾರೆ. ಅಲ್ಲಲ್ಲ, ಅವರು ತೀರ್ಮಾನ ತೆಗೆದುಕೊಳ್ಬೇಕು, ಅದು ಅವರಿಗೆ ಬಿಟ್ಟಿದ್ದು. ಯಾರು ಕೂಡ ಒತ್ತಾಯ ಮಾಡಿ ರಾಜೀನಾಮೆ ಕೇಳೋದಕ್ಕೆ ಮುಖ್ಯಮಂತ್ರಿಗಳಾಗಲಿ ಅಥವಾ ಬೇರೆ ಯಾರೂ ಕೂಡ ಇಲ್ಲಿಯವರೆಗೂ ಮಾಡಿಲ್ಲ. ಅವರು ತೀರ್ಮಾನ ಅದು. ಯಾಕೆಂದರೆ ನಾವು ತನಿಖೆ ಪ್ರಾರಂಭ ಮಾಡಿದ್ದೇವೆ. ಈಗ CIDಯಲ್ಲಿ SIT ಮಾಡಿದ್ದೇವೆ. SIT ತನಿಖೆ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಬ್ಯಾಂಕ್ ಫ್ರಾಡ್ ಆಗಿರೋದ್ರಿಂದ ಬ್ಯಾಂಕಿನ ನಾರ್ಮ್ಸಲ್ಲಿ 3 ಕೋಟಿಗೂ ಹೆಚ್ಚು ಫ್ರಾಡ್ ಆದರೆ ಸ್ವಾಭಾವಿಕವಾಗಿ ಅದು ಯಾರನ್ನೂ ಕೇಳೋದಿಲ್ಲ, ಯಾರು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ, ಅದು CBI ತೊಗೊಳುತ್ತೆ. ಹಾಗಾಗಿ CBIನವರು ತೊಗೊಂಡಿದ್ದಾರೆ. CBIಗೆ ಬ್ಯಾಂಕ್ನವರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಆದ್ದರಿಂದ CBI ಕೂಡ ತೊಗೊಂಡಿದ್ದಾರೆ. SIT ನಡೀತಾ ಇದೆ. ತನಿಖೆ ಏನು ಬರುತ್ತೆ ತನಿಖೆಯಲ್ಲಿ ಅಂತ ಹೇಳಿ ಕಾದು ನೋಡೋಣ. ಸರಿ, ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಅವರು ಒಂದು ಭೋವಿ ನಿಗಮದಲ್ಲಿ ಹಿಂದಿನ ಸರ್ಕಾರ ಇದ್ದಾಗ 100 ಕೋಟಿ ಹಗರಣ ಆಗಿದೆ ಅಂತ ಒಂದು ಆಡಿಯೋ ಬಿಟ್ಟಿದ್ದಾರೆ. ಕೋಟ ಶ್ರೀನಿವಾಸ ಪೂಜಾರಿ ಅವರ ಮೇಲೆ ಕೂಡ ಅದರ ಬಗ್ಗೆ ನಾವು ನೋಡಿ, ನಮಗೆ ಯಾರಾದರೂ ಕೂಡ ಒಂದು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ವಾ? ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ತನಿಖೆ ಅದನ್ನು ಮಾಡ್ತೇವೆ. ಹಿಂದಿನ ಸರ್ಕಾರದಲ್ಲಿ ಆಗಿದೆ ಅಂತೇಳಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ, ಈಗ ಗೂಳಿಹಟ್ಟಿ ಶೇಖರೇ ನಮ್ಗೆ ಕಂಪ್ಲೇಂಟ್ ಕೊಟ್ಟರೆ ಸಾಕು, ನಾವು ತನಿಖೆ ಮಾಡ್ತೇವೆ. ಜಡ್ಜ್ಗಳ ಮೂಲಕ ಆಗಬೇಕು. ಅಲ್ಲ, ಆಗಲಿ, ಅದನ್ನು ಎಲ್ಲೇ ಆದರೂ ಮಾಡೋಣ. ತನಿಖೆ ಯಾರು ಬೇಕಾದರೂ ಮಾಡ್ಬೋದು. ಫಸ್ಟ್ ಒಂದು ಕಂಪ್ಲೇಂಟ್ ಬಂತು ಅಂದರೆ ಅದನ್ನು ಯಾರು ಬೇಕಾದರೂ ತನಿಖೆ ಮಾಡ್ತಾರೆ. ಅವರಿಗೆ ಒಂದು ವಿಡಿಯೋನ ಹರಿಬಿಟ್ಟಿದ್ದಾರೆ, ಅದರಲ್ಲಿ ಎಲ್ಲರಿಗೂ ಮನವಿ ಮಾಡಿದ್ದಾರೆ. ಕರಾವಳಿಯಲ್ಲಿ ಇನ್ನೂ ನಮ್ಮ ಪಕ್ಷದ ಕೆಲಸ ಆಗಬೇಕಾಗಿದೆ. ನಾವು ಇನ್ನೂ ಕೂಡ ಸಂಘಟನೆಯ ದೃಷ್ಟಿಯಿಂದ ನಾವಿನ್ನೂ ಕೆಲಸ ಮಾಡಬೇಕು. ಪಕ್ಷದ ಸಂಘಟನೆ ಆಗಬೇಕು. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಆತ್ಮಾವಲೋಕನ ಮಾಡಿಕೊಂಡು ಈ 2 ಜಿಲ್ಲೆಯಲ್ಲಿ ಅಥವಾ 3 ಜಿಲ್ಲೆಯಲ್ಲಿ, ಕಾರವಾರನ್ನು ಸೇರಿಸ್ಕೊಂಡ್ರೆ 3 ಜಿಲ್ಲೆಯಲ್ಲಿ ನಾವು ತಯಾರಿ ಮಾಡ್ಕೋತೀವಿ.